ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ರೆಸಿಪಿ ಚಾನಲ್. ಇವತ್ತು ಒಂದು ಹೆಲ್ದಿ ಆದ ಉರ್ದು ದೋಸೆ ಮಾಡಿ ತೋರಿಸ್ತೇನೆ ಆಯ್ತಾ, ಯಾವ ಈಸ್ಟ್ ಈನೋ ಸೋಡಾ ಇಲ್ಲದೆ. 3 ಕಪ್ ಇಡ್ಲಿ ರೈಸ್ ತಗೊಳ್ತಿದ್ದೇನೆ ನಾನು. ಉರ್ದು ದೋಸೆಗೆ ನೀವು ಬೇರೆ ಯಾವ್ದಾದ್ರು ಅಕ್ಕಿ ಯೂಸ್ ಮಾಡೋದಾದ್ರೆ ಅದನ್ನ ಸಹ ಯೂಸ್ ಮಾಡ್ಬೋದು ಆಯ್ತಾ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಅಕ್ಕಿ ನಾವು ಯೂಸ್ ಮಾಡಿದ್ದೇವೆ ಅದರ ಕರೆಕ್ಟ್ ಅರ್ಧ ಉರ್ದು ಹಾಕ್ಲಿಕ್ಕೆ ಆಯ್ತಾ. 1.5 ಕಪ್ ಉರ್ದು ಹಾಕ್ತಿದ್ದೇನೆ. ಅಕ್ಕಿ ಹಾಗೂ ಉರ್ದು ತೊಳೆಯುವ ಮುಂಚೆ ನಾನು 2 ಟೀ ಸ್ಪೂನ್ ಮೆಂತೆ ಹಾಕ್ತಿದ್ದೇನೆ. ಇನ್ನು ಇದನ್ನು 3 ಸರ್ತಿ ಒಳ್ಳೆ ರೀತಿಯಲ್ಲಿ ತೊಳೆದು 6 ರಿಂದ 8 ತಾಸು ನೆನೆಸಲಿಕ್ಕೆ ಇಡಬೇಕು. ನಾನು 8 ತಾಸು ಇಟ್ಟಿದ್ದೆ, ನಿಮ್ಮ ಹತ್ರ ಟೈಮ್ ಇಲ್ಲದ್ರೆ 6 ತಾಸು ಇಡಬಹುದು. ಈಗ ನೆನೆಸಿಟ್ಟ ಅಕ್ಕಿ, ಉರ್ದು ಹಾಗೂ ಮೆಂತೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಇದಕ್ಕೆ ನಾನು ಬಾಯ್ಲ್ಡ್ ರೈಸ್ ಹಾಕ್ತಿದ್ದೇನೆ ಆಯ್ತಾ. 1 ಮುಷ್ಟಿಯಷ್ಟು ಬಾಯ್ಲ್ಡ್ ರೈಸ್ ಇಲ್ಲದೆ ಅರ್ಧ ಕಪ್ ಬಾಯ್ಲ್ಡ್ ರೈಸ್ ಹಾಕಿ ಒಳ್ಳೆ ಸಾಫ್ಟ್ ರೀತಿ ಬರ್ತದೆ ದೋಸೆ. ಇನ್ನು ಇದಕ್ಕೆ ಹದ ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ರುಬ್ಬಿದ್ರೆ ಆಯ್ತು. ಒಳ್ಳೆ ರೀತಿಯಲ್ಲಿ ರುಬ್ಬಿದ ನಂತರ ಕೈಯಲ್ಲಿ ಒಂದು 5 ರಿಂದ 6 ನಿಮಿಷ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಯ್ತಾ. ಈ ಸ್ಟೆಪ್ ಅಂತೂ ಮಿಸ್ ಮಾಡಲೇಬೇಡಿ, ಯಾಕಂದರೆ ನಾವು ಈನೋ ಸೋಡಾ ಇಲ್ಲದೆ ಈಸ್ಟ್ ಹಾಕ್ತಿಲ್ಲ. ಅದರಿಂದಾಗಿ ಬಂದವನ್ನು ನ್ಯಾಚುರಲ್ ಆಗಿ ಫರ್ಮೆಂಟ್ ಆಗಬೇಕಾದ್ರೆ ಕೈಯಲ್ಲಿ ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಎಲ್ಲ ಮಾಡಿ ಆಯಿತು. ನಾನು 5 ನಿಮಿಷ ಒಳ್ಳೆ ರೀತಿಯಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿದೆ. ಬಂದೆಲ್ಲ ಕಡ್ದ ಆಯಿತು. ಫರ್ಮೆಂಟೇಷನ್ಗೆ 3 ಮೇನ್ ಥಿಂಗ್ಸ್ ನಾವು ಹಾಕಿದ್ದೇವೆ, ಈಸ್ಟನ್ನು ಬಿಟ್ಟು. ಯಾವ ಈಸ್ಟ್ ಸೋಡಾ ಎಂತ ಹಾಕಲಿಲ್ಲ ನಾವು, ಈನೋ ಸಹ ಹಾಕಲಿಲ್ಲ. ಫರ್ಮೆಂಟೇಷನ್ಗೆ ನಾವು 2 ಟೀ ಸ್ಪೂನ್ ಮೆಂತೆ ಬೀಜ ಹಾಕಿದ್ದೇವೆ. ಮತ್ತೆ ಕೈಯಲ್ಲಿ ಒಳ್ಳೆ ಮಿಕ್ಸ್ ಮಾಡಿದ್ದೇವೆ. ಮತ್ತು ಥರ್ಡ್ ನಾವು ಕುಕ್ ಆದ ರೈಸನ್ನು ಹಾಕಿದ್ದೇವೆ. ನಾವು ನಾರ್ಮಲಿ ತಿನ್ನುವ ಊಟವನ್ನು ಹಾಕಿದ್ದೇನೆ. ತಿನ್ನುವ ಊಟ ನಿಮ್ಮ ಹತ್ರ ಬಾಯ್ಲ್ಡ್ ರೈಸ್ ಇಲ್ಲದ್ರೆ ಬೀಟನ್ ರೈಸ್, ಅವಲಕ್ಕಿ ಹಾಕ್ಬೋದು. ಅವಲಕ್ಕಿ ಹಾಕುವ ಮುಂಚೆ 10 ನಿಮಿಷ ಅದನ್ನು ಒಳ್ಳೆ ಸೋಕ್ ಮಾಡಿ ಮತ್ತೆ ಹಾಕಿ ಕಡಿಯುವಾಗ. ಸೊ ಈ 3 ನಾವು ಸ್ಟೆಪ್ಸ್ ತಗೊಂಡದ್ರಿಂದ ಎಂತ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತಲೇ ಇಲ್ಲ ಫರ್ಮೆಂಟೇಷನ್ಗೆ. ಈಗ ಮಿಕ್ಸ್ ಎಲ್ಲ ಮಾಡಿ ಆಯಿತು. ಇನ್ನು ಯಾವುದಾದ್ರು ಸಹ ಬಿಸಿ ಇರುವ ಜಾಗದಲ್ಲಿ ಇಡಬೇಕು. ನಾನು ಓವನ್ ಒಳಗೆ ಇಡ್ತಿದ್ದೇನೆ, ಆನ್ ಮಾಡಿ ಅಲ್ಲ, ಆಫ್ ಮಾಡಿ ಇಡ್ತಿದ್ದೇನೆ. ನಾಳೆ ಬೆಳಿಗ್ಗೆ ಒಂದು 8 ರಿಂದ 10 ತಾಸು ಆದ ಮೇಲೆ ನೋಡುವ ಎಷ್ಟು ಒಳ್ಳೆ ಫರ್ಮೆಂಟ್ ಆಗಿರ್ತದೆ ಅಂತೇಳಿ. ಎಂತ ಇಂಗ್ರೀಡಿಯೆಂಟ್ಸ್ ಹಾಕದೆ ಫರ್ಮೆಂಟೇಷನ್ಗೆ ಎಷ್ಟು ಒಳ್ಳೆ ಫರ್ಮೆಂಟ್ ಆಗಿರ್ತದೆ ಅಂತ ನಾಳೆ ಬೆಳಿಗ್ಗೆ ನೋಡುವ. 8 ತಾಸು ಆದ ನಂತರ ಬಂದ ಅಂತೂ ಒಳ್ಳೆ ರೀತಿಯಲ್ಲಿ ಫರ್ಮೆಂಟ್ ಆಗಿದೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಯ್ತಾ. ಆದರೆ ಮಿಕ್ಸ್ ಮಾಡುವಾಗ ಒಂದು ಟಿಪ್, ಹೆಚ್ಚು ಗಟ್ಟಿಯಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಫರ್ಮೆಂಟ್ ಆದದ್ದು ಡಿಸ್ಟರ್ಬ್ ಆದರೆ ನಿಮ್ಮ ದೋಸೆ ಹೆಚ್ಚು ಫ್ಲಫಿ ರೀತಿಯಲ್ಲಿ ಬರುವುದಿಲ್ಲ, ಅಂದರೆ ಸಾಫ್ಟ್ ಬರುವುದಿಲ್ಲ. ಅದರಿಂದಾಗಿ ಮೆಲ್ಲನೆ ಮಿಕ್ಸ್ ಮಾಡಿ. ಇನ್ನು ಏನು ಹಾಕಲಿಕ್ಕಿಲ್ಲ, ಬಿಸಿ ಬಿಸಿಯಾದ ಕಾವಲಿಗೆ ಸ್ವಲ್ಪ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕಿ ಬಂದವನ್ನು ಹಾಕಿದ್ರೆ ಆಯ್ತು. ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದಾದ್ರೆ ತುಪ್ಪ ಇಲ್ಲದೆ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ನಾನು ಕಬ್ಬಿಣದ ಕಾವಲಿ ಯೂಸ್ ಮಾಡಿದ್ರಿಂದ ಎಣ್ಣೆ ಹಾಕುವುದು ತುಂಬಾನೇ ಇಂಪಾರ್ಟೆಂಟ್, ಇಲ್ಲದ್ರೆ ದೋಸೆ ಅಂತೂ ಏಳುದೇ ಇಲ್ಲ. ಕಾವಲಿ ಬಿಸಿಯಾಗಿದೆ ಅಂತ ನೋಡ್ಲಿಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿದ್ರೆ ಆಯ್ತು. ಹೀಗೆ ಚಿಟಿಪಿಟಿ ಶಬ್ದ ಬಂದ್ರೆ ಕಾವಲಿ ಒಳ್ಳೆ ರೀತಿಯಲ್ಲಿ ಬಿಸಿಯಾಗಿದೆ ಅಂತ ಅರ್ಥ. ಯಾವ ಈಸ್ಟ್ ಇಲ್ಲದ್ರೆ ಸೋಡಾ ಹಾಕದೆ ಎಷ್ಟು ಒಳ್ಳೆ ರೀತಿಯಲ್ಲಿ ಫರ್ಮೆಂಟ್ ಆಗಿದೆ ಅಂತ ನೀವೇ ನೋಡಿ. ಹೊಟ್ಟೆ ಬಿದ್ದಿದಲ್ಲ, ಹೊಟ್ಟೆ ಬಿದ್ದಿದ್ರೆ ಬಂದ ಸೂಪರ್ ಆಗಿ ಫರ್ಮೆಂಟ್ ಆಗಿದೆ ಅಂತೇಳಿ ಅರ್ಥ. ಒಂದು ಸೈಡಲ್ಲಿ ದೋಸೆ ಕಾದಾದ ಮೇಲೆ ಬೇಕಿದ್ರೆ ಮೇಲೆ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕ್ಬೋದು, ಇದು ಕಂಪ್ಲೀಟ್ಲಿ ಆಪ್ಷನಲ್. ಎಷ್ಟು ಸಾಫ್ಟ್ ಉಂಟು ನೋಡಿ, ಒಳ್ಳೆ ಹತ್ತಿ ರೀತಿಯಲ್ಲಿ ಬರ್ತದೆ. ಈ ದೋಸೆನಂತೂ ನೀವು ಟ್ರೈ ಮಾಡಿ. ಮಕ್ಕಳ ಟಿಫಿನ್ಗೆ ಕೊಡ್ಲಿಕ್ಕೆ ಇಲ್ಲದ್ರೆ ನಿಮಗೆ ಆಫೀಸ್ಗೆ ಕೊಂಡೋಗ್ಲಿಕ್ಕಂತೂ ಸೂಪರ್ ಆದ ರೆಸಿಪಿ. ಮನೆಯವರಿಗೆಲ್ಲರಿಗೆ ಸಹ ಡೆಫಿನೆಟ್ಲಿ ಇಷ್ಟ ಆಗ್ತದೆ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬೈ ಬೈ.